ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಆ್ಯಂಡ್ ನಮಸ್ತೆ. ಎಲ್ಲರದ್ದು ಊಟ ಆಯಿತಾ? ಓ ಐ ಆಮ್ ಫೈನ್, ಅಬ್ಸಲ್ಯೂಟ್ಲಿ ಫೈನ್ ದೇವರೇ. ಥ್ಯಾಂಕ್ ಯು. So we'll start off with 3 Omkaras, please. So, Om. Om Sahana Bhavatu Sahano Bhunatu सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति. So yes, after 2 days break, I think after 2 days break we are meeting today. ಎಲ್ಲರದು ಊಟ ಆಯಿತಾ? ಐ ಆಮ್ ಮ್ಯೂಟಿಂಗ್ ಫಾರ್ ಅ ಮಿನಿಟ್. ಐ ಆಮ್ ಹಿಯರಿಂಗ್ ಸಮ್ ಸೌಂಡ್ಸ್ ವಿಚ್ ಓಕೆ ಓಕೆ ನೌ ದಟ್ ಸೌಂಡ್ ಹ್ಯಾಸ್ ಸಬ್ಸೈಡೆಡ್. ಓಕೆ ದೇವರೇ, ವಿ ಹ್ಯಾಡ್ ಸ್ಟಾಪ್ಡ್ ಅಟ್ ಋಣಗಳು. 12 ಋಣದಲ್ಲಿ 7 ಋಣಸ್ ಹೇಳಿದ್ವಿ ಸರ್, 8 ಋಣ ಹೇಳಿದ್ವಿ ಅಷ್ಟೇ. Okay, we'll continue with the runas. So again, to brush up those runas, I'll go through those runas. ಯಾವ ಋಣಗಳು ಆಗಿದೆ ಅಂತ I'll just ಒಂದರ ನಂತರ ಒಂದು ಹೋಗೋಣ. ಎಸ್, ಒಂದು ನಮ್ಮ ಆಲ್ಮೈಟಿ ಗಾಡ್ ಪರಮಾತ್ಮನ ಜೊತೆ ಯಾವ್ಯಾವ ಸಂಬಂಧ ನಾವು ಇಟ್ಕೊಳ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲ್ is ತಂದೆ, ಫಾದರ್. ನೆಕ್ಸ್ಟ್ ತಾಯಿ. ಓಕೆ, ಸೊ ಒಂದೊಂದೇ ಋಣ ಜಸ್ಟ್ ಟು ಬ್ರಷ್ ಅಪ್. ಓಕೆ, ಸೊ ಫಸ್ಟ್ ಒನ್ is mother, next one is father rather, next one is mother, then the third one ನಾನು ಫ್ರೆಂಡ್ ಅಂತ ಹೇಳಿದ್ದೆ, ಖುದಾ ದೋಸ್ತ್ ಅಂತ ಹೇಳ್ತೀವಿ ನಾವು. ದೆನ್ ಕಮ್ಸ್ ದ ಗೈಡ್ and then supreme caretaker. Paramatma is also our caretaker, we all know that. Then Paramatma can be taken as a husband or wife. Okay, then brothers and sisters, anything, siblings anta hakkolli bekidre, brothers, sister. So Paramatma, can everyone hear me? Yes sir. Okay. Yes, Because I got a message, I received a message from one sister saying that she is not able to hear me. Okay, so Paramatma can be taken as made as a child also. And Paramatma is our supreme doctor or supreme surgeon. He is our supreme solicitor or advisor. Paramatma also can be considered as supreme guest. So ishtu relationship we can have with the Almighty God Paramatma. Okay, ಸೊ ಇದರಲ್ಲಿ ಯಾವುದಾದರೂ ನಿಮಗೆ ಇಷ್ಟವಾದಂತಹ ಹತ್ತಿರವಾದಂತಹ ಸಂಬಂಧವನ್ನು
ಆ ಪರಮಾತ್ಮನ ಜೊತೆ ನೀವು ಬೆಳೆಸಿ ಯು ಕ್ಯಾನ್ ಹ್ಯಾವ್ ಅ ವಂಡರ್ಫುಲ್ ಲೈಫ್. ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಈ ಎಲ್ಲ ಸಂಬಂಧಗಳಲ್ಲಿ ನಾವು ಪರಮಾತ್ಮನನ್ನು ಕಾಣಿಸಿಕೊಂಡರೆ ಅಥವಾ ಪರಮಾತ್ಮನನ್ನು ಈ ಎಲ್ಲ ಸಂಬಂಧದಲ್ಲಿ ನಾವು ನೋಡಿದರೆ, ಸೊ ಬಿಲೀವ್ ಇಟ್ ಆ್ಯಂಡ್ ದಿಸ್ ಅ ಫ್ಯಾಕ್ಟ್, your next kalpa, the entire next kalpa, you will have wonderful relationships, wonderful in all matters and in every aspect your life will be wonderful. ಎಲ್ಲ ಪ್ರತಿ ಜನ್ಮದಲ್ಲಿ ಪ್ರತಿ ಯುಗದಲ್ಲಿ your life will be very very good. ಸೊ ಎಲ್ಲ ಸಂಬಂಧದಲ್ಲಿ ನೀವು ಪರಮಾತ್ಮನನ್ನು ಕಾಣಬೇಕು, ಪರಮಾತ್ಮನನ್ನು ನೀವು ಎಲ್ಲ ಸಂಬಂಧದಲ್ಲಿ ನೋಡಬೇಕು, ಪರಮಾತ್ಮನನ್ನು ಎಲ್ಲ ಸಂಬಂಧದಲ್ಲಿ ಫೀಲ್ ಮಾಡಬೇಕು. ಸೊ ಇಫ್ ಯು ಕ್ಯಾನ್ ಡೂ ದಿಸ್, ಎಸ್ ಯು ವಿಲ್ ಹ್ಯಾವ್ ಅ ವೆರಿ ವಂಡರ್ಫುಲ್, ಐ ವಿಲ್ ಪುಟ್ ಇಟ್ ಆಸ್ ಫ್ಯೂಚರ್ ಓನ್ಲಿ, ಬಿಕಾಸ್ ಕಲ್ಪ ಅಂತ ಒಂದು ಸಂಕಲ್ಪದಲ್ಲಿ ಹೇಗೆ ಒಂದು ಕಲ್ಪ ನಿರ್ಮಾಣ ಆಗತ್ತೆ, ಹಾಗೆ so if we start off right away having a wonderful relationship with the Paramatma, ಅದಕ್ಕೆ ಪರಮಾತ್ಮನಿಗೆ ಸಾಮಾನ್ಯವಾಗಿ ತಂದೆ ಅಂತಲೇ ಕರೀತಾರೆ. ಸುಮಾರು ಜನ ಅವರನ್ನು ಬಾಬಾ ಅಂತ ಕರೀತಾರೆ. ಬಾಬಾ ಮೀನ್ಸ್ ಫಾದರ್. ನಾವು ಹಿಯರ್ ಪರಮಾತ್ಮ is the title. Paramatma is the title. Name of Paramatma is Shiva, and we hold him with a relationship as father, that is Baba. ಸೊ ಅದಕ್ಕೆ ಪರಮಾತ್ಮ ಶಿವ ಬಾಬಾ ಅಂತಲೂ ಕರಿಬೋದು, ಅವ್ರನ್ನ ಶಿವ ಬಾಬಾ ಅಂತಲೂ ಕರಿಬೋದು, ಶಿವ ತಂದೆ ಅಂತಲೂ ಕರಿಬೋದು. ಸೊ ದ್ಯಾಟ್ ಈಸ್ ದ ಕ್ಲೋಸೆಸ್ಟ್ ಆಫ್ ರಿಲೇಷನ್ಶಿಪ್ ಯು ಕ್ಯಾನ್ ಹ್ಯಾವ್, ಆ್ಯಂಡ್ ದೇರ್ ಆರ್ ಮಿರಾಕ್ಯುಲಸ್ ಬೆನಿಫಿಟ್ ಇಫ್ ಯು ಕಾಲ್ ಹಿಮ್ ಆ್ಯಸ್ ಯುವರ್ ಫಾದರ್, ಬಿಕಾಸ್ ತಂದೆಯ ಎಲ್ಲವೂ ಸಹ ಅವರ ಮಕ್ಕಳಿಗಾಗಿ ಅರ್ಪಣೆ ಇರುತ್ತೆ, ನಿಮಗೆ ಗೊತ್ತಿದೆ. ಸೊ ಫಾದರ್ gives away everything for their children. So the supreme father of ours, so he will hand over everything to us. So all is ಏನಂತಾರೆ, ಆಸ್ತಿ ಆಗಲಿ ಅಂತಸ್ತು ಆಗಲಿ ಎಲ್ಲವೂ. ಸೊ ಇಲ್ಲಿ ಪರಮಾತ್ಮ ನಮಗೆ ಏನೇನು ಕೊಡ್ತಾನೆ ನಿಮಗೆ ಗೊತ್ತೇ ಇದೆ. ಓಕೆ, ಸೊ ಅದೆಲ್ಲವೂ ನಮ್ಮದಾದಾಗ, so our life will be wonderful. So this is finishing off with the runas. So ಈ ಋಣಗಳು ನಾವು every day we can pick up these runas, and presently if we are facing problem in any of these relationships, so we can visualize them right in front of us and ask for forgiveness. ಸೊ ಕ್ಷಮೆ ಯಾಚಿಸ್ಬೋದು ಅಥವಾ ಕ್ಷಮೆ ಕೇಳ್ಬೋದು. ಸೊ ಅವರನ್ನು ನಾವು ಯಾವಾಗ ವಿಜುವಲೈಸ್ ಮಾಡಿ ಕ್ಷಮೆ ಕೇಳ್ತೀವಿ, ಪರಮಾತ್ಮನನ್ನು ವಿಟ್ನೆಸ್ ಇಟ್ಟು ಯಾವಾಗ ನಾವು ಕ್ಷಮೆ, ಎಸ್ ಅಕ್ಕ, ಯಾವುದಾದ್ರೂ ಸಂಬಂಧದಲ್ಲಿ ಇಫ್ ವಿ ಆರ್ ನಾಟ್ ಹ್ಯಾಪಿ, ಇಫ್ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್, ಸೊ ದ ಸೀಕ್ರೆಟ್ ಈಸ್ ಯು ಕ್ಯಾನ್ ಆ ಒಂದು ಸಂಬಂಧವನ್ನು ಎದುರುಗಡೆ ನೋಡಿ, ಆ ಒಂದು ಸಂಬಂಧವನ್ನು ನಾವು ಯಾವಾಗ ಕ್ಷಮೆ ಯಾಚಿಸ್ತೀವಿ ಅಥವಾ ಕ್ಷಮೆ ಕೇಳ್ಕೊಳ್ತೀವಿ, ಸೊ ನಮ್ಮ ಒಂದು ಬಾಂಧವ್ಯ, ಒಂದು ರಿಲೇಷನ್ಶಿಪ್ ಇನ್ ದ್ಯಾಟ್ ಆಸ್ಪೆಕ್ಟ್ ಆರ್ ಇನ್ ದ್ಯಾಟ್ ಏರಿಯಾ ವಿಲ್ ಬಿ ಪರ್ಫೆಕ್ಟ್. ಸೊ ಐ ಥಿಂಕ್ ಐ ಟೋಲ್ಡ್ ಯು ಅ ಸ್ಟೋರಿ ಅಬೌಟ್ one 6-year-old and 8-year-old girl not having a very good relationship with her mother. ಹೇಳಿದಿನಾ ಕತೆ? Have I told? Yes. No, some are telling yes and some are telling no. ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಹೇಳಿದಿನಾ? Yes sir. Okay. Then ಮತ್ತೆ ಹೇಳ್ಬೇಕು. ಓಕೆ, ಜೈಪುರ್ ಡಾಕ್ಟರ್ ಅವ್ರದ ಕತೆ ಹೇಳಿದ್ದೀರಾ? ದೇವ್ರೆ, ನೋ ಒನ್ ಈಸ್ ಆನ್ಸರಿಂಗ್. ಇಲ್ಲ ಸರ್.
Okay, I will tell you this Jaipur doctor story. Okay, so Udaipuralli, there was a doctor, and he fell critically ill. So his illness was so serious that he was in the ICU, and ಅಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಅಡ್ವೈಸ್ಡ್ ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಟು ಟೇಕ್ ಹಿಮ್ ಟು ಶಿಫ್ಟ್ ಹಿಮ್ ಟು ಜೈಪುರ್. ಸೊ ಅಲ್ಲಿಂದ ಉದಯ್ಪುರಿಂದ ಜೈಪುರಿಗೆ ಕರ್ಕೊಂಬಂದರು. ಜೈಪುರಲ್ಲಿ ICUನಲ್ಲಿ ಅಡ್ಮಿಟ್ ಆಗಿದ್ದರು. ಅವರನ್ನು ಆದಷ್ಟು ಚೆನ್ನಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಎಲ್ಲ ಡಾಕ್ಟರ್ಸ್ ಪ್ರಯತ್ನ ಪಡ್ತಾಯಿದ್ರು. ಸೊ ಬಟ್ ಹೀಸ್ ಹೆಲ್ತ್ ವಾಸ್ ಗೋಯಿಂಗ್ ಡೌನ್. ದಿನೇ ದಿನೇ ಹೀಸ್ ಹೆಲ್ತ್ ವಾಸ್ ಗೋಯಿಂಗ್ ಡೌನ್ ಆ್ಯಂಡ್ ಡೌನ್. ಸೊ ಅದಕ್ಕೆ ದೇ ವರ್ ಆಲ್ ವರೀಡ್. One day, a Jaipur doctor and a wife, she visited on an advice of one of her neighbors, she visited one of the ashrams ಅಲ್ಲಿ ಹತ್ರ. ಆ್ಯಂಡ್ ಅಲ್ಲಿ ಹೋದಾಗ ಅವರಿಗೆ ಗೊತ್ತಾಯಿತು ದಟ್ ಹಿಂದಿನ ಜನ್ಮದಲ್ಲಿ ದಿಸ್ ಡಾಕ್ಟರ್ ವಾಸ್ ಅ ಪ್ರಿನ್ಸ್. ಈ ಡಾಕ್ಟರ್ ಯಾರಾಗಿದ್ದರು? ರಾಜ್ಕುಮಾರ್ ಆಗಿದ್ದರು. ಅವರು ಹೊರಗಡೆ ತಮ್ಮ ಪ್ಯಾಲೇಸಿನ ಹೊರಗಡೆ ಜೋಕಾಲಿಯಲ್ಲಿ ಕುಳಿತಿದ್ದಾಗ ಅಲ್ಲಿ ಕಾಂಪೌಂಡ್ ಹತ್ರ ಒಬ್ಬ ಬ್ರಾಹ್ಮಣ ಹೂವನ್ನು ಕೀಳ್ತಾ ಇದ್ದ, ಫ್ಲವರ್ಸ್. ಸೊ ಈತನಿಗೆ ಸಿಟ್ಟು ಬಂದು ಹಿ ಟುಕ್ ಔಟ್ ಇಸ್ ಸೋರ್ಡ್ ಆ್ಯಂಡ್ ಬಿ ಹೆಡೆಡ್ ದಟ್ ಬ್ರಾಹ್ಮಿನ್ ಬಾಯ್. ಸೊ ಅವರ ಒಂದು ಶಾಪದ ಒಂದು ದೆಸೆಯಿಂದ, ಅವರ ಶಾಪದಿಂದ ಈ ಜನ್ಮದಲ್ಲಿ ಅವರಿಗೆ ಈ ಥರ ಕ್ರಿಟಿಕಲ್ ಇಲ್ನೆಸ್ ಬಂದಿದೆ. ಆ್ಯಂಡ್ ದಿನೇ ದಿನೇ ಅವರ ಹೆಲ್ತ್ ವಿಲ್ ಗೋ ಡೌನ್ ಆ್ಯಂಡ್ ಹಿ ವಿಲ್ ಬಿಕಮ್ ಅ ವೆಜಿಟೇಬಲ್ ಅಂತ ಹೇಳೋರು. ಸೊ ಅದಕ್ಕೆ ಪರಿಹಾರ ಏನಿದೆ ಅಂತ ಅವರ ವೈಫ್ ಕೇಳಿದಾಗ, ಓನ್ಲಿ ಪರಿಹಾರ ಈಸ್ ಕ್ಷಮೆ ಕೇಳಿಕೊಂಡರೆ ಎಲ್ಲ ಸರಿ ಹೋಗುತ್ತೆ ಅಂತ. ಬಟ್ ಹೌ ಟು ಆಸ್ಕ್ ಕ್ಷಮೆ? ಹಿಂದಿನ ಜನ್ಮದಲ್ವಾ? ಸೊ ಅವರನ್ನು ವಿಜುವಲೈಸ್ ಮಾಡಿ ಕ್ಷಮೆ ಕೇಳಿ ಅಂತ ಹೇಳೋದು. ಸೊ ಡಾಕ್ಟರಿಗೆ ಮಾಡಬೇಕು ಮೇಯ್ನಾಗಿ. ಇಫ್ ಡಾಕ್ಟರ್ ಡಸಂಟ್ ಡೂ ಯು ಹ್ಯಾವ್ ಟು ಪರ್ಫಾರ್ಮ್ ಅಂತ ವೈಫಿಗೆ ಹೇಳಬೇಕು. Now this wife said she will do, but whether the doctor will do she doesn't know. And the doctor anyway she requested. He ಗೊತ್ತಲ್ಲ, ಡಾಕ್ಟರ್ ಸಾಮಾನ್ಯವಾಗಿ ಒಪ್ಪೋದಿಲ್ಲ ಇಮಿಡಿಯೇಟ್ ಆಗಿ. ಸೊ ನಂತರ he agreed to it and he started doing it. And within 3 months, within a month he was out of the ICU, and within 3 months he was out of the hospital, and he resumed his work within 6 months. So ಆ ಥರ. So how long do we do it, sir? How long do we do it? Yeah, ಅಂದರೆ ಏನಾಗುತ್ತೆ ಅಂದರೆ ಹೌ ಲಾಂಗ್ ಡು ವಿ ಡೂ ಇಟ್? ಇಟ್ಸ್ ಅ ಗುಡ್ ಕ್ವಶನ್ ಅಕ್ಕ. ನಾವು ಒಂದು ಐ ವಿಲ್ ಟೆಲ್ ಯು ಒನ್ simple method to gauge it. And the gauge is very simple. So in some relationship if you are finding ಅಷ್ಟೊಂದು ಇದಿಲ್ಲ, ಖುಷಿ ಇಲ್ಲ, ಅಥವಾ ಇನ್ ಒನ್ ರಿಲೇಷನ್ಶಿಪ್ ಯು ಆರ್ ನಾಟ್ ಗೆಟಿಂಗ್ ಬೇಕಾದಂತಹ ಒಂದು ಸುಖ ಕಾಣ್ತಾ ಇಲ್ಲ, ಆರ್ ದ್ಯಾಟ್ ಅಪೋಸಿಷನ್ ಪರ್ಸನ್ ಈಸ್ ಗಿವಿಂಗ್ ಯು ಏನು ಬೇಡದ್ದೆಲ್ಲ ಹೇಳ್ತಾರೆ ಅಥವಾ ಬೇಡದ್ದೆಲ್ಲ ಮಾಡ್ತಾ ಇದ್ದಾರೆ ಅಥವಾ ಬೇಡದ್ದೆಲ್ಲ ಆಗ್ತಾ ಇದೆ ಅಂದಾಗ ಅವರನ್ನು ವಿಜುವಲೈಸ್ ಮಾಡಿ ಎವ್ರಿ ಡೇ ಇಫ್ ಯು ಆರ್ ಡೂಯಿಂಗ್ ಕ್ಷಮಾಪಣಾ ಮೆಡಿಟೇಷನ್ ಟ್ವೈಸ್, ಸೊ ರಿಸಲ್ಟ್ಸ್ ವಿಲ್ ಬಿ ಪಾಸಿಟಿವ್. ಒಂದು ಯಾವಾಗ ತನಕ ಅಂದಾಗ, ಈಗ ನಾನು ಎಷ್ಟು ಬ್ಲ್ಯಾಕ್ ಬಾಲ್ ಎಸ್ದಿದ್ದೀನಿ ನನಗೆ ಗೊತ್ತಿಲ್ಲ. ಬ್ಲ್ಯಾಕ್ ಬಾಲ್ ಮೀನ್ಸ್ ರಾಂಗ್ ಕರ್ಮ, ವೈಟ್ ಬಾಲ್ ಮೀನ್ಸ್ ಗುಡ್ ಕರ್ಮ. ಓಕೆನಾ ಅಕ್ಕ? ವಿಚ್ ಸಿಸ್ಟರ್ ವಾಸ್ ದ್ಯಾಟ್? Yes, sir. Yes, sir. It's me, sir. I'm listening. ಓಕೆ. ಸೊ ನಾವು ಅವರಿಂದ ಇನ್ನಷ್ಟು ಬ್ಲ್ಯಾಕ್ ಬಾಲ್ಸ್ ಬರ್ತಾ ಇದೆ ಅಂತಂದರೆ ವಿ ಹ್ಯಾವ್ ಟು ಕೀಪ್ ಥ್ರೋಯಿಂಗ್ ಫ್ರಮ್ ಅವರ್ ಎಂಡ್ ವೈಟ್ ಬಾಲ್ಸ್. ಅಲ್ಲಿಂದ ಕಲ್ಲುಗಳು ಬೀಳ್ತಾ ಇದೆ ಅಂದರೆ ಇಲ್ಲಿಂದ ಹೂವುಗಳು ಹೋಗ್ತಾನೆ ಇರಬೇಕು ಟಿಲ್ ಅಲ್ಲಿಂದ ಹೂ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗೋವರೆಗೂ, ಅಥವಾ ಟಿಲ್ ವೈಟ್ ಬಾಲ್ ಸ್ಟಾರ್ಟ್ಸ್ ಕಮಿಂಗ್ ಫ್ರಮ್ ದ್ಯಾಟ್ ಪ್ಲೇಸ್. ಸೊ ಒನ್ಸ್ ವೈಟ್ ಬಾಲ್ ಬಂತು ಅಂದರೆ, ಸೊ ದೆನ್ ನಮ್ಮಿಂದ ಇಲ್ಲಿಂದನೂ ಸಹ ವೈಟ್ ಬಾಲ್ ಬರುತ್ತೆ, ಅಲ್ಲಿಂದನೂ ಸಹ ವೈಟ್ ಬಾಲ್ ಬರುತ್ತೆ. ಸೊ ದ್ಯಾಟ್ ಈಸ್ ದ ಥಿಂಗ್. ಓಕೆ, ಸೊ ಗಾಟ್ ಇಟ್? Yes, sir. I got it, sir. ಓಕೆ. ಸೊ ಯಾವಾಗ ತನಕ ಅಂದರೆ ಅಲ್ಲಿಂದ ವೈಟ್ ಬಾಲ್ ಬರೋ ತನಕ. ಸೊ ವಿ ಆರ್ ಸ್ಪೀಕಿಂಗ್ ಅಬೌಟ್ ಋಣಾಸ್ ಅಲ್ವಾ?
ಹಲೋ, ವಿ ವರ್ ಸ್ಪೀಕಿಂಗ್ ಅಬೌಟ್ ಋಣಾಸ್ ರೈಟ್? Yes, sir. ಎಷ್ಟು ಋಣಗಳನ್ನ ಬರ್ಕೊಂಡಿದ್ದೀರಾ? ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್. ಮೊದಲನೇದು ನಾವು ಪಿತೃ ಋಣ. 7, sir. ಪಿತೃ ಋಣ ಆಯ್ತಾ? ಮಾತೃ ಋಣ, ಪರಮಾತ್ಮನ ಋಣ, ಎಸ್, ಪರಮಾತ್ಮರ ಋಣ, ಪಿತೃ ಋಣ, ಮಾತೃ ಋಣ, ದೇವ ಋಣ, ದೇವರ ದೇವಿ ದೇವತೆಯ ಋಣ, ಋಷಿ ಋಣ, ಋಷಿ ಋಣ, ಭೂತ ಋಣ. ಲಿವಿಂಗ್ ಬೀಯಿಂಗ್ಸ್ ಹೇಳಿದ್ರಿ ಸರ್. ಹಾಂ, ಎಸ್. ನೆಕ್ಸ್ಟ್ ಲಿವಿಂಗ್ ಬೀಯಿಂಗ್ಸ್, ಲಿವಿಂಗ್ ಥಿಂಗ್ಸ್, non-living things. Now, do you know what these living beings are? Living beings are human beings, animals, birds, ಎಲ್ಲ ಜಲಚರ, ವನಚರ, ಕೇಚರ, ಭೂಚರ. ದೆನ್ ಲಿವಿಂಗ್ ಥಿಂಗ್ಸ್ ಅಂದರೆ ಟ್ರೀಸು, ಪ್ಲ್ಯಾಂಟ್ಸ್ ಎಲ್ಲ. ನಾವು ನಾನ್ ಲಿವಿಂಗ್ ಥಿಂಗ್ಸ್ ಅಂದಾಗ ಪ್ರಕೃತಿ, ಗ್ರಹಗಳು, ನೇಚರ್, ಓಕೆ, ನಿಮ್ಮ ಮನೆಯಲ್ಲಿರೋ ಮೊಬೈಲು, ಫ್ರಿಜ್ಜು, ಓಕೆನಾ? ಕೋಪದಿಂದ ಕೆಲವರು ಫ್ರಿಜ್ಜಿನ ಬಾಗಿಲು ಹಾಕ್ತಾರೆ, ಗೊತ್ತಲ್ವಾ? ಹಾಕೋದಿಲ್ಲ ಅಲ್ಲ ನೀವು ಯಾರು? ನೀವೆಲ್ಲ ಒಳ್ಳೆ ಮಕ್ಕಳು. ಕೋಪದಿಂದ ಬಾಗಲನ್ನು ಮುಚ್ಚಲ್ಲ, ಕೋಪದಿಂದ ನಿಮ್ಮ ವಾರ್ಡ್ರೋಬ್ ಬಾಗಿಲು ಧಡಾರ್ ಅಂತ ಹಾಕೋದಿಲ್ಲ, ಕೋಪದಿಂದ ಯಾವುದೇ ಬಾಗಿಲು ಒಡೆಯೋದಿಲ್ಲ, ಕೋಪದಿಂದ ವಿಂಡೋ ಸಹ ಹಾಕುವುದಿಲ್ಲ, ಕೋಪದಿಂದ ಪೆನ್ ಎಸೆಯಲ್ಲ, ಕೋಪದಿಂದ ಏನೋ ವಾಟ್ ಎವರ್ ಥಿಂಗ್ ಇಸ್ ದೇರ್ ಇನ್ ಹ್ಯಾಂಡ್ ಡಸಂಟ್ ಗೋ ಔಟ್ ಆಸ್ ಅ ಮಿಸೈಲ್ ಫ್ರಮ್ ಯುವರ್ ಹ್ಯಾಂಡ್. ಸೊ ಇದೆಲ್ಲ ಮಾಡದೇ ಇದ್ದರೆ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಬಟ್ ಈವನ್ ಅದರ್ವೈಸ್ ಇಟ್ ಈಸ್ ಬೆಟರ್ ಟು ಆಸ್ಕ್ ಫಾರ್ ಫಾರ್ಗಿವ್ನೆಸ್. ಈ ಋಣ ಇದ್ದೇ ಇರುತ್ತೆ. ಯಾವುದಾದ್ರು ಯಾರು ಏನು ಕೋಪದಿಂದ ಏನು ಎಸ್ದಿಲ್ಲಲ್ಲ? ಏನು ಆನ್ಸರೇ ಇಲ್ಲಪ್ಪ. ದಟ್ ಮೀನ್ಸ್ ಆಲ್ ಆರ್ ವೆರಿ ಗುಡ್. ಇಲ್ಲ ಸರ್, ಯಾವತ್ತೂ ಮಾಡಿಲ್ಲ. ಯಾವತ್ತೂ ಮಾಡಿಲ್ಲ, ವೆರಿ ಗುಡ್. ನಿಮ್ಮ ಸ್ಪೆಕ್ಸ್ ಆಗಲಿ ಅಥವಾ ಡ್ರೆಸ್ ಆಗಲಿ, ಎನಿಥಿಂಗ್, ಓಕೆ, ವೆರಿ ಗುಡ್, ಗುಡ್. ಇಫ್ ಯುವರ್ ಬಿಲಾಂಗಿಂಗ್ಸ್ ಆರ್ ಸೇಫ್. ನಾನು ಕಂಟಿನ್ಯೂಸ್ ಆಗಿ ಕ್ಷಮಾಪಣಾ ಮೆಡಿಟೇಷನ್ ಒಂದಿನೂ ಮಿಸ್ ಮಾಡದೆ ಮಾಡ್ತಿದ್ದೀನಿ ಸರ್. ವಂಡರ್ಫುಲ್. ಬಟ್ 70% ವರೆಗೂ ನನಗೆ ಹೆಲ್ತ್ ಆರಾಮಿದೆ ಸರ್. Wonderful. Improvement is there. Very good. Very good. The 30%. So please proceed and that also will be fine. Devre. Okay. Sure sir. Thank you. Okay. Now, by the way, Akka, yeah. Which sister was that? ಅಂಜನಾ ಅಕ್ಕ. Anjana Akka. Okay, Devre. Thank you. Thank you. ಇಲ್ಲಿ ಏನಂತಂದ್ರೆ I am on my mobile and I can see a very limited. Only 4 ಜನ ಮಾತ್ರ ಕಾಣ್ತಾರೆ ನನಗೆ. Okay. ಅಂದ್ರೆ ಕೂತ್ಕೊಂಡು ಕೇಳಕ್ ಆಗಲ್ಲ, ಅದಕ್ಕೆ ಇಲ್ಲ ಪರವಾಗಿಲ್ಲ. ಯು ಕ್ಯಾನ್ ಸ್ವಿಚ್ ಆಫ್ ಯುವರ್ ವಿಡಿಯೋ. ನೋ, ನಾಟ್ ಎನ್ ಇಶ್ಯೂ ಎಟ್ ಆಲ್. ಡೋಂಟ್ ವರಿ ಅಬೌಟ್ ಇಟ್. ಯು ನೀಡ್ ನಾಟ್ ಸ್ವಿಚ್ ಆನ್ ದ ವಿಡಿಯೋ ಅಕ್ಕ. ಓಕೆ 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 ದೇವರೇ. ಸೊ ಎಸ್, ನಾವು ಇದಾದ ನಂತರ ವಾಟ್ ವಿ ಹ್ಯಾವ್ ಟು ಡೂ ಈಸ್, ಈ ನಾವು ನಮ್ಮ ಒಂದು ಕ್ಷಮೆಯನ್ನು ಕೇಳಬೇಕು. ಅಂದರೆ ಆತ್ಮನ ಕ್ಷಮೆ, ದೇಹದ ಕ್ಷಮೆ, ಓಕೆ. ಸೊ ಇದನ್ನು ಸಹ, ಇದರ ಕ್ಷಮೆ ಸಹ ಕೇಳಬೇಕಾಗತ್ತೆ. ಸೊ ದಿಸ್ ಮೆನಿ ಋಣಾಸ್ ವಿ ಹ್ಯಾವ್. ಸೊ 12 ಋಣಗಳಾಯ್ತಾ? ಡೇ ಟು ಡೇ ಬೇಸಿಸಲ್ಲಿ ಏನೇನು ಯೂಸ್ ಮಾಡ್ತೀವಿ ಆ ಅಪ್ಲಯನ್ಸಸ್. ಎಸ್ ಸರ್. ಸೊ ದೀಸ್ ಆರ್ ದ 12 ಋಣಾಸ್. ಓಕೆ. ಸೊ ಪ್ಲೀಸ್, ಆಯ್ತಲ್ಲ ಎಲ್ಲ 12 ಋಣಾಸ್? ನೌ, ಓಕೆ, ನೌ ವಿ ವಿಲ್ ಫೋಕಸ್ on 12. This is the last point that we are having in the agenda. So 12 ಋಣಗಳಾಯಿತು. 12 ಗಂಟೆ ಹೊಡೆದಾಗ ಏನಾಗುತ್ತೆ ನಮಗೆ? ಈಗ ಮನೆಗೆ ಹೋಗಬೇಕು. ಯಾವ ಮನೆಗೆ? ನಮ್ಮ ಮನೆಗೆ. ಸೊ ನಮ್ಮ ಮನೆಯಿಂದ ಕರೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಗೆಟ್ ರೆಡಿ. ಎಲ್ಲ ರೆಡಿಯಾಗಿ ಸಿದ್ಧವಾಗಬೇಕು. ಆ್ಯಂಡ್ ವಿ ಹ್ಯಾವ್ ಟು go at any point of time. One. Next, see, we have some subtle points about Paramatma which we have to remember every day. And ಪರಮಾತ್ಮನನ್ನು ಹೇಗೆ ನೆನಪು ಮಾಡ್ತೀರಾ? ಆತನ ನಾಮ, ರೂಪ, ದೇಶ. ಗೊತ್ತಲ್ವಾ ಪರಮಾತ್ಮನ ನಾಮ ಏನಮ್ಮ? ಶಿವ. ರೂಪ ಬಿಂದು ರೂಪ, ಜ್ಯೋತಿ ಸ್ವರೂಪ. ದೇಶ ಯಾವುದು ಅವ್ರದ್ದು? ಪರಂಧಾಮ. ಓಕೆ. ಸಿ, ಕಾಲ, ಅವರು ಯಾವ ಕಾಲದಲ್ಲಿ ಬರ್ತಾರೆ? ಸಂಗಮ ಯುಗದಲ್ಲಿ ಬರ್ತಾರೆ. ಯಾವಾಗ ಕರಿತೀವಿ ಆವಾಗ ಬರುತ್ತಾರೆ. ಓಕೆನಾ?
ಸೊ Yes, sir. ಅವರ ಕರ್ತವ್ಯ ಏನು? ಸೊ ಎಲ್ಲರನ್ನ ಪಾವನವಾಗಿ ಮಾಡೋದು, ಇಡೀ ಜಗತ್ತನ್ನು ಪವಿತ್ರವನ್ನಾಗಿ ಮಾಡುವುದು, ಸೃಷ್ಟಿಯನ್ನು ಸತೋಪ್ರಧಾನವಾಗಿ ಮಾಡುವುದು, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡೋದು. ಸೊ ದ್ಯಾಟ್ ಈಸ್ ಹಿಸ್ ಕರ್ತವ್ಯ. ಸೊ ಅವರ ಕರ್ಮ ಎಲ್ಲರಿಗೂ ಶುಭಕಾಮನೆ ಶುಭ ಭಾವನೆ ಕೊಡೋದೆ. ಸೊ ಹೀ ಈಸ್ ಎಟರ್ನಲ್. ಅವರ ಈಸ್ ಏಜ್ಲೆಸ್, ಹೀ ಈಸ್ ಎಟರ್ನಲ್. ಅವರ ಧರ್ಮ ಏನು? ಎಲ್ಲರಿಗೂ ಈ ದೈವಿ ಧರ್ಮಗಳನ್ನು ಅಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡುವ ಹಾಗೆ ಆಶೀರ್ವದಿಸುವುದು. ಸೊ ಹಿಸ್ ಲ್ಯಾಂಗ್ವೇಜ್ ಎವ್ರಿ ಒನ್ ನೋಸ್. ಸೊ ಐ ನೀಡ್ ನಾಟ್ ಟೆಲ್ ಯು. ಹಿಸ್ ಲ್ಯಾಂಗ್ವೇಜ್ ಇಸ್ ಸೈಲೆನ್ಸ್, ಭಾವನೆ. ಆ್ಯಂಡ್ ಹೀ ಡಸಂಟ್ ಹ್ಯಾವ್ ಎನಿ ಪೇರೆಂಟ್ಸ್ ಬಿಕಾಸ್ ಹೀ ಈಸ್ ಸ್ವಯಂಭೂ. ಸೊ ಅವರ ಗುಣಗಳು ಗೊತ್ತಿದೆ ನಿಮಗೆ: ಪೀಸ್, ಪ್ಯೂರಿಟಿ, ಪವರ್, ಲವ್, ಹ್ಯಾಪಿನೆಸ್, ಬ್ಲಿಸ್ ಆ್ಯಂಡ್ ನಾಲೆಡ್ಜ್. ಇದರ ಹೊರತು ಇನ್ಯಾವುದು ಗೊತ್ತಿಲ್ಲ ಅವರಿಗೆ. ಸೊ ಅವರ ಕ್ವಾಲಿಫಿಕೇಷನ್ ಈಸ್ ಸರ್ವಧರ್ಮ ಮಾನನೀಯ, ಸರ್ವೋಚ್ಚ, ಸರ್ವೋಪರಿ, ಸರ್ವಜ್ಞ, ಸರ್ವಶ್ರೇಷ್ಠ, ಸರ್ವ ಕಲ್ಯಾಣಕಾರಿ, ಸರ್ವ ಶುಭಕಾರಿ, ಸರ್ವ ಮಂಗಳಕಾರಿ, ಸರ್ವಶಕ್ತಿವಂತ, ಆ್ಯಂಡ್ ನಿಷ್ಪಕ್ಷಪಾತಿ. ಹಿ ಈಸ್ ಅಭೋಕ್ತ, ಅಕರ್ತ, ಅಸೋಚ್ತ, ಅಶರೀರಿ, ಅಕಾಲ ಮೂರ್ತ, ಆ್ಯಂಡ್ ಹಿ ಈಸ್ ಡಿಟ್ಯಾಚ್ಡ್ and loving. Okay, now one small story, and everyone has to answer to this story. Now this finishes like whatever I have to transmit you over the this medium of mobile or laptop or whatever it is. So some more are there which have been asked. I will surely take up those topics, but before that I'll tell a story. So ಹೇಳಿಮ್ಮ. ಸರ್ ನೀವು ಲಾಸ್ಟ್ 2-3 ಸತಿ ಮಾತೃ ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳಿದ್ರಿ ಅಲ್ವಾ ಸರ್? ಹೌದಮ್ಮ. ಅದಕ್ಕೆ ಮೆಡಿಟೇಷನ್ ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ವಾ ಸರ್ ಮಾತೃ ಋಣಕ್ಕೆ ನಾವು ಮಾಡೋ ಪ್ರೇಯರ್ಸ್ ಬೇರೆ ಏನಾದರೂ? ಮಾತೃ ಋಣಕ್ಕೆ ದೇವ್ರೆ, ಐ ವಿಲ್ ಟೆಲ್ ಯು, ದೇರ್ ಇಸ್ ಒನ್ ಶ್ಲೋಕ. ಎವ್ರಿವನ್ ಹ್ಯಾಸ್ ದರ್ ಮದರ್ಸ್. ಎವ್ರಿವನ್ ಹ್ಯಾಸ್ ಮದರ್ಸ್. ಐ ವಿಲ್ ಟೆಲ್ ಯು, ಅಲ್ಲಿ ಒಂದು ಶ್ಲೋಕ ಇದೆ ದೇವ್ರೆ. ಓಕೆ, ಒಂದು ಶ್ಲೋಕ ಇದೆ. ತರ್ಪಣ ಬಿಡುವಾಗ ತಾಯಿಗೆ ಎಸ್ಪೆಷಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ಕಣ್ಣಲ್ಲಿ ನೀರು ಬರೆಸುವಂಥ ಶ್ಲೋಕ. ಐ ವಿಲ್ ಜಸ್ಟ್ ನಾಟ್ ಟೆಲ್ ದ ಶ್ಲೋಕ, ಬಟ್ ಐ ವಿಲ್ ಟೆಲ್ ಯು ದ ಮೀನಿಂಗ್ ಆಫ್ ದ ಶ್ಲೋಕ. ಸೊ ಯು ಆರ್ ದ ಒನ್ ಹೂ ಹ್ಯಾಸ್ ಟೇಕನ್ ಕೇರ್ ಆಫ್ ಮೀ. ನೀವು ಪುನರ್ಜನ್ಮವನ್ನು ಎತ್ತಿದ್ದೀರಾ ನನಗೆ ಜನ್ಮ ಕೊಡಲಿಕ್ಕೆ. ಪ್ರತಿಯೊಂದು ಸೆಲ್ ಆಫ್ ಯುವರ್ ಬಾಡಿ ಡೈಡ್ ಆ್ಯಂಡ್ ರೆಸರೆಕ್ಟೆಡ್ ವೆನ್ ಯು ಗೇವ್ ಬರ್ತ್ ಟು ಮೀ. ಸೊ ಯು ರಿಯಲಿ ಡೈಡ್ ಒನ್ಸ್ ಆ್ಯಂಡ್ ಕೇಮ್ ಬ್ಯಾಕ್ ಟು ಲೈಫ್ ಟು ಗಿವ್ ಬರ್ತ್ ಟು ಮೀ. ಆ್ಯಂಡ್ ದಿಸ್ ಋಣ ಇನ್ ನೋ ವೇ ಐ ಕ್ಯಾನ್ ಆ್ಯಕ್ಚುಲಿ ನಿಮಗೆ ತೀರಿಸ್ಲಿಕ್ಕೆ ಆಗಲ್ಲ. ಸೊ ನಾನು ನಿಮಗೆ ಚಿರಋಣಿ. ನನ್ನಿಂದ ನಿಮಗೆ ಓನ್ಲಿ ಆ್ಯಂಡ್ ಓನ್ಲಿ ಅಂದರೆ ಏನಂತಾರೆ ಅದಕ್ಕೆ, ಆಶೀರ್ವಾದ ಅಥವಾ ಓನ್ಲಿ ಆ್ಯಂಡ್ ಓನ್ಲಿ ಪಾಸಿಟಿವ್ ವಿಲ್ ಫ್ಲೋ ಫ್ರಮ್ ಮೀ ಟು ಯು ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಅಂತ. ದ್ಯಾಟ್ ಈಸ್ ದ್ಯಾಟ್ ಶ್ಲೋಕ. ಓಕೆ, ಸೊ ದ್ಯಾಟ್ ಮೀನ್ಸ್ ದ್ಯಾಟ್ ವಿ ಕೆನಾಟ್ ನೋ ಒನ್ ಕ್ಯಾನ್ ಋಣವನ್ನು, ಆ ಒಂದು ತಾಯಿಯ ಋಣವನ್ನು ತೀರಿಸಲಿಕ್ಕೆ ಅಸಾಧ್ಯ. ಓಕೆ, ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಅವರ್ ಮದರ್ಸ್, those who have really given their life, almost their life, to give birth to us. Yenama? Sir, kindly repeat, sir, because there was no internet connection at that time. Yes, ma devre, internet connection says that every cell of your body died and resurrected while giving birth to me. Every inch of your body, every part of your body died and resurrected while giving birth to me. You really, gave up your life just to give birth to me. So I cannot give back what you have given to me. ಈ ಋಣವನ್ನು ನಾನು ಎಂದೆಂದಿಗೂ ಸಹ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿನಗೆ ಚಿರಋಣಿ. ನೀ ಎಲ್ಲಿಯೇ ಇದ್ದರೂ ಸಹ ನನ್ನ ಆಶೀರ್ವಾದ, ನನ್ನ ಪಾಸಿಟಿವ್ ವೈಬ್ರೇಷನ್ಸ್ ನಿಮಗೆ ಸದಾ
ಇರುತ್ತದೆ. ನನ್ನಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಏನೇ ತಪ್ಪು ಆಗಿದ್ದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ. ದಯಾಹೃದಯಿ ಆದಂಥ ನೀವು ನನ್ನನ್ನು ಕ್ಷಮಿಸ್ತೀರಾ ಅಂತ ನನಗೆ ಗೊತ್ತಿದೆ. ಫ್ರಮ್ ಮೀ ಐ ವಿಲ್ ಆಲ್ವೇಸ್ ಬಿ ಅ ಚಿರಋಣಿ ಟು ಯು, ಜನ್ಮ ಜನ್ಮಾಂತರಕ್ಕೆ. So that is the meaning of that shloka. Did you get it, Akka? Yes, thank you, sir. Okay, so this is the thing. Now I wanted to push a story here. Okay, one man goes for a walk in the garden. Did I tell you the story? Iruve, ant. Okay. ಹೇಳಿ ಸರ್. ಹೇಳಿಲ್ಲ? No, I have to tell two stories. I think one sister asked me the other story also. So I'll push this story and then tell that story. So tomorrow I will take up sleep management, because I think Rashmi Akka asked for sleep management. So we'll go on the different level of thoughts, and I'll have to give you a brief description of something very new to you, and after that I'll go in for sleep management. So before that I'll push in this story. So the story is, ಒಬ್ಬರು ವಾಕಿಂಗ್ ಮಾಡ್ತಾ ಇರ್ತಾರೆ. ವಾಕಿಂಗ್ ಆದ ನಂತರ ಹಿ ಟೇಕ್ಸ್ ರೆಸ್ಟ್ ಆನ್ ದ ಲಾನ್ ಆಫ್ ಅ ಗಾರ್ಡನ್. ಅವ್ರ ಗಾರ್ಡನಲ್ಲಿ ವಾಕ್ ಮಾಡೋ ಕಡೆಗೆ ಲಾನ್ ಮೇಲೆ ಕೂತ್ಕೊಳ್ತಾರೆ. ಅಲ್ಲಿ ಒಂದು ಇರುವೆ ಸಾಲು ಹೋಗ್ತಾ ಇರುತ್ತೆ. ಒಂದು ಇರುವೆಯನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡು ಕೇಳ್ತಾರೆ, ಎಲ್ಲರಪ್ಪ ಹೋಗ್ತಾ ಇದ್ದೀರಾ ಲೈನಾಗಿ ಸಾಲಾಗಿ ಅಂತ. ಅದು ಹೇಳುತ್ತೆ, ಎಲ್ಲೋ ಒಂದು ನೊಣ ಸತ್ತು ಬಿದ್ದಿದೆ, ವಿ ಆರ್ ಗೋಯಿಂಗ್ ದೇರ್ ಟು ರಿಟ್ರೀವ್ ಇಟ್. ಸೊ ಅದಕ್ಕೆ ಇವರು ಆ ಇರುವೆನ ಕೆಳಗಡೆ ನಿಧಾನಕ್ಕೆ ಬಿಟ್ಟು ಯೋಚನೆ ಮಾಡ್ತಾರೆ. ಮನುಷ್ಯರು ಯಾವತ್ತೂ ಲೈನೇ ಫಾಲೋ ಮಾಡಲ್ಲ ಅಲ್ಲ, ಟ್ರಾಫಿಕಲ್ಲಿ, ಸಿಗ್ನಲಲ್ಲಿ, ಟ್ರಾಫಿಕಲ್ಲಿ ಲೈನ್ ಫಾಲೋನೇ ಮಾಡಲ್ಲ, ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾರೆ. ಇರುವೆಗಳು ಎಷ್ಟು ಚೆನ್ನಾಗಿ ಲೈನ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡುವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ ಅವ್ರ ಮನಸ್ಸಿಗೆ. ಇನ್ನೊಂದು ಇರುವೆಯನ್ನು ಕೈಯಲ್ಲಿ ತಗೊಂಡು ಹೇಳ್ತಾರೆ ಅವರು, ಆ ಇರುವೆಗೆ ಕೇಳ್ತಾರೆ, ಅಲ್ರಪ್ಪ ಅಲ್ಲಿ ಚಿಕ್ಕ ನೊಣ ಇದೆಯೋ ದೊಡ್ಡ ನೊಣ ಇದೆಯೋ ಗೊತ್ತಿಲ್ಲ, ನೀವು ಇಷ್ಟೊಂದು ಸಾವಿರಾರು ಇರುವೆ ಹೋಗ್ತಾ ಇದ್ದೀರಾ, ನಿಮಗೆ ಸಾಕಾ ಇದು ಅಂತ ಕೇಳ್ತಾರೆ. ಅದಕ್ಕೆ ಆ ಇರುವೆ ಆನ್ಸರ್ ಕೊಡುತ್ತೆ, ನಮಗೆ ಅದು ಗೊತ್ತಿಲ್ಲ, ಚಿಕ್ಕ ನೊಣನೋ ದೊಡ್ಡ ನೊಣನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ವಾಟ್ ಎವರ್ ಫುಡ್ ವಿ ಗೆಟ್ ವಿ ಟೇಕ್ ಇಟ್ ಬ್ಯಾಕ್ ಹೋಮ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಶೇರ್ಸ್ ದ ಫುಡ್ ಅಂತ ಹೇಳ್ತಾರೆ. ಆಗ ಇವನು ನೆನೆಸ್ಕೊಳ್ತಾನೆ, ಕೆಲವೊಮ್ಮೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಬೇಲ್ಪುರಿ ಪಾನಿಪುರಿ ತಿಂತಾರೆ ಆಫೀಸಿಂದ ಬರುವಾಗ, ಹೋಟೆಲಿಗೆ ಹೋಗ್ಬಿಟ್ಟು ಚಹಾ ಕುಡಿತಾರೆ, ಅದೆಲ್ಲ ನೆನಪಾಗತ್ತೆ. ಸೊ ಆ ಇರುವೆನ ಕೆಳಗೆ ಬಿಟ್ಟು ಇನ್ನೊಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ಇರುವೆನ ಕೈಯಲ್ಲಿ ತಗೊಂಡು ಆ ಇರುವೆಗೆ ಕೇಳ್ತಾರೆ, ಅಲ್ರಪ್ಪ ನೀವು ಇಷ್ಟೊಂದು ಜನ ಹೋಗ್ತಾ ಇದ್ದೀರ ಒಂದು ನೊಣಕ್ಕೋಸ್ಕರ, ನಿಮ್ಮಲ್ಲೇ ಯಾರಾದರೂ ಒಂದು ಗುಂಪು ಕಟ್ಕೊಂಡು ನಿಮ್ಮನ್ನು ಚೀಟ್ ಮಾಡಿ ಇಷ್ಟೊತ್ತಿಗೆ ಆ ನೊಣವನ್ನು ಎಲ್ಲಾದರೂ ತೊಗೊಂಡು ಹೋಗಿದ್ದಿದ್ರೆ ಆಲ್ರೆಡಿ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಆ ಇರುವೆ ಕೇಳುತ್ತೆ ಇವರಿಗೆ, ಹಂಗಂದರೆ ಏನು? ಚೀಟಿಂಗ್ ಅಂದರೆ ಅರ್ಥ ಗೊತ್ತಿಲ್ಲ ಇರುವೆಗಳಿಗೆ, ನಮಗೆ ಗೊತ್ತಿದೆಯಾ? ಗೊತ್ತಿದೆ ಸರ್. ನೋಡಿ, ಆ ಇರುವೆಗಳಿಗೆ ಚೀಟಿಂಗ್ ಅನ್ನೋ ಶಬ್ದ ಇಲ್ಲವೇ ಇಲ್ಲ, ಅವರ ಡಿಕ್ಷನರಿಯಲ್ಲೇ ಇಲ್ಲ ಚೀಟಿಂಗ್ ಅನ್ನೋ ಶಬ್ದ. ಓಕೆ, ಒನ್ ಪುಟಾಣಿ ಏಂಜಲ್ ಈಸ್ ಲಿಸ್ನಿಂಗ್ ಟು ದಿಸ್, ಸೊ ಶಿ ಶುಡ್ ರಿಮೂವ್ ದ್ಯಾಟ್ ವರ್ಡ್ ಚೀಟಿಂಗ್ ಫ್ರಮ್ ಹರ್ ವೊಕ್ಯಾಬುಲರಿ. ಓಕೆ, ಈಸ್ ದ್ಯಾಟ್ ನೈನಾ? Are you Naina? Yes. Okay, very good. God bless you, ma. Okay, so very good. Okay, cheating ಅನ್ನೋ ಶಬ್ದ ನಮ್ಮ ಡಿಕ್ಷನರಿಯಲ್ಲೇ ಇರಬಾರ್ದು. ಓಕೆ, anyway, so that is one story. Then I think Asha Akka, is she on the line? Asha Akka had asked for another story. So Asha Akka, she is not there? Yes, sir. Yes, sir. Okay. You had asked for a story, right? Okay, I'll tell you the story. So Calcutta, Delhi, this is a real story that occurred in Calcutta. And one mother had two daughters, one is 6 years, one is 8 years. So the 8-year daughter was behaving well with her mother, but the 6-year daughter used to use all sorts of language with her mother. ತಾಯಿಗೆ ಬಾಯಿಗೆ ಬಂದ ಶಬ್ದಗಳಿಂದ ಬೈತಾ ಇದ್ರು. ಸೊ ತಾಯಿಗೆ ಭಾಳ ಬೇಜಾರಾಗ್ತಿತ್ತು. ಆ ವರ್ಡ್ಸನ್ನು ಕೇಳಲೇ ಇಲ್ಲ ತಾಯಿ, ಅಂಥ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇತ್ತು ಆ ಮಗು. ಸೊ ಒಂದು ದಿವಸ ತವ್ರ ಮನೆಗೆ ಹೋಗಿದ್ದಾಗ, ಜೈಪುರ ಅವ್ರದ್ದು ತವ್ರ ಮನೆ ವಾಸ್ ಸಮ್ವೇರ್ ಜೈಸಲ್ಮೇರ್ ಆರ್ ಸಮಥಿಂಗ್ ಲೈಕ್ ದಟ್, ಜೈಸಲ್ಮೇರ್ ಆರ್
ಅಲ್ಲಿ ಹೋಗಿದ್ದಾಗ ಒಮ್ಮೆ ಇದೇ ಥರ ಹೊರಗಡೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾಗ ಪಕ್ಕದ ಮನೆಯವರು ಅವ್ರನ್ನ ಕೇಳಿದ್ರು, ವೈ ಆರ್ ಯು ಕ್ರೈಯಿಂಗ್, ಯಾಕಮ್ಮ ಅಳ್ತಾ ಇದೆಯಾ ಅಂತ. ಅದಕ್ಕೆ ಅವರು ನಿಜವಾದ ಏನು ವಿಷಯ ಇದೆ, ಆ ಚಿಕ್ಕ ಮಗು ನನಗೆ ಈ ಥರ ಬೈಯತ್ತೆ ಅಂತ ಹೇಳಿದಾಗ, ಸೊ ಆ ಪಕ್ಕದ ಮನೆಯವ್ರು ಹೇಳಿದ್ರು, ನಾನು ಒಂದು ಕಡೆ ಸತ್ಸಂಗಕ್ಕೆ ಹೋಗ್ತೀನಿ, ಅಲ್ಲಿಗೆ ನೀವು ಬನ್ನಿ ಅಂತ. ಸೊ ಆ ಸತ್ಸಂಗಕ್ಕೆ ಅವರನ್ನು ಕರ್ಕೊಂಡು ಹೋಗಿ, ಸೊ ಅಲ್ಲಿ ಆ ಸತ್ಸಂಗದ ಮಹಾತ್ಮರನ್ನು ಭೇಟಿ ಮಾಡಿಸಿದ್ರು. ಇವ್ರ ಮಗು ಈ ಥರ ಹೇಳ್ತಾ ಇದೆ ಅಂತ ಹೇಳಿದಾಗ ಆ ತಾಯಿಗೆ ಅವ್ರು ಹೇಳಿದ್ರು, ಅಮ್ಮ 2-3 ಜನ್ಮದ ಹಿಂದೆ ಯುವರ್ ಡಾಟರ್ ಇನ್ ಲಾ ಆ್ಯಂಡ್ ಶಿ ವಾಸ್ ಯುವರ್ ಮದರ್ ಇನ್ ಲಾ ಆ್ಯಂಡ್ ಯು ಬಿಹೇವ್ಡ್ ವಿತ್ ಹರ್ ರೂಡ್ಲಿ ಆ್ಯಂಡ್ ಟುಡೇ ಶಿ ಹ್ಯಾಸ್ ಕಮ್ ಆ್ಯಸ್ ಯುವರ್ ಡಾಟರ್ ಆ್ಯಂಡ್ ಶಿ ಈಸ್ ಬಿಹೇವಿಂಗ್ ವಿತ್ ಯು ರೂಡ್ಲಿ. ಸೊ ಶಿ ಈಸ್ ಓನ್ಲಿ settling her account. You have to accept it and ask for forgiveness. Everything will be okay ಅಂತ. ಕೇಳಿಸ್ಕೊಂಡ್ರಾ? ಹೌದು ಸರ್. ಎಲ್ಲರೂ ಕೇಳಿಸ್ಕೊಂಡ್ರಾ? ಎಸ್ ಸರ್. ಓಕೆ. ಸೊ ಆಶಾ ಅಕ್ಕ ಕೇಳಿಸ್ಕೊಂಡ್ರೆ ಎಲ್ಲಿ ಮಾ ದೇವ್ರೆ ಅವರು? ಓಕೆ ಅಮ್ಮ. ಓಕೆ ದೇವ್ರೆ. ಸೊ ಸಿ, ನಮಗೆ ಮಕ್ಕಳಾಗಿ ಬರೋರು, ಅಣ್ಣ ತಮ್ಮ ಆಗಿ ಬರೋರು, ತಂಗಿಯಾಗಿ ಬರೋರು, ವಿ ಡು ನಾಟ್ ನೋ ವಾಟ್ ಅಕೌಂಟ್ ವಿ ಹ್ಯಾವ್ ವಿತ್ ದೆಮ್. ಸೊ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ರಿಲೇಷನ್ಶಿಪ್ ಅಥವಾ ರಿಲೇಷನಲ್ಲಿ ಬರ್ತಾರೆ ಅಕೌಂಟನ್ನು ಸೆಟಲ್ ಮಾಡಲಿಕ್ಕೆ. ಸೊ ಇಫ್ ದಟ್ ಅಕೌಂಟ್ ಸೆಟ್ಲಿಂಗ್ ಈಸ್ ನಾಟ್ ಹ್ಯಾಪಿ ಆರ್ ಇಫ್ ವಿ ಆರ್ ನಾಟ್ ಫೀಲಿಂಗ್ ಹ್ಯಾಪಿ ವಿತ್ ದಟ್ ರಿಲೇಷನ್ಶಿಪ್, ಸೊ ನಾವು ಕ್ಷಮಾಪಣಾ ಮೆಡಿಟೇಷನ್ ಮಾಡಬೇಕು, ಕ್ಷಮೆಯನ್ನು ಕೇಳಬೇಕು. ಸೊ ಆ ತಾಯಿಗೆ ಆ ಮಹಾತ್ಮರು ಕ್ಷಮೆಯನ್ನು ಕೇಳಲಿಕ್ಕೆ ಹೇಳಿದ್ರು. ಸೊ ಶಿ ಹ್ಯಾಡ್ ಟು ವಿಜುವಲೈಸ್ ಅವರ್ ಮದರ್ ಇನ್ ಲಾ ಆ್ಯಂಡ್ ಆಸ್ಕ್ ಫಾರ್ ಫಾರ್ಗಿವ್ನೆಸ್. ಸೊ ಶಿ ಡಿಡ್ ದ್ಯಾಟ್ ಫಾರ್ ಅಬೌಟ್ 15 days. 3 ತಿಂಗಳು ಮಾಡಲಿಕ್ಕೆ ಹೇಳಿದ್ರು. 15 days ಆ ಮಗು ಆ ತಾಯಿಗೆ ಅಮ್ಮ ಅಂತ ಕರೆದ್ರು. ಹುಟ್ಟಿದಾಗಲಿಂದ ಅಮ್ಮ ಅಂತ ಹೇಳದೇ ಇದ್ದ ಮಗು, ಸೊ 15 ದಿನ ಇವರು ಕ್ಷಮೆ ಕೇಳಿದ ತಕ್ಷಣ ಅಮ್ಮ ಅಂತ ಕರೆದ ನಂತರ ಅವರು ಇವರಿಗೆ ಫೋನ್ ಮಾಡಿ ಮಹಾತ್ಮರಿಗೆ ಕೇಳಿದ್ರು, ಅಮ್ಮ ಅಂತ ಕರೆದಿದೆ, ಶುಡ್ ಐ ಕಂಟಿನ್ಯೂ ವಿತ್ ದ ಮೆಡಿಟೇಷನ್ ಅಂತ. ಸೊ ಶಿ ವಾಸ್ ಆಸ್ಕ್ಡ್ ಟು ಕಂಟಿನ್ಯೂ ವಿತ್ ದ ಕ್ಷಮಾಪಣಾ ಮೆಡಿಟೇಷನ್. ಸೊ ಈ ಋಣದ ಮೆಡಿಟೇಷನ್ ಏನಿದೆ, ಕ್ಷಮೆಯ ಮೆಡಿಟೇಷನ್ ಏನಿದೆ, ಶಿ ಕಂಟಿನ್ಯೂಡ್ ಫಾರ್ 3 months ಆ್ಯಂಡ್ ಲೇಟರ್ ಆನ್ ಅವರ ಬಾಂಧವ್ಯ ಚೆನ್ನಾಗಿತ್ತು. ಸೊ ದೇರ್ ರಿಲೇಷನ್ಶಿಪ್ ವಾಸ್ ಗುಡ್. ಸೊ ಆ ಥರ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ನಮಗೆ ಇಫ್ ದೆರ್ ಈಸ್ ಎನಿ ಕಡವಾಹಟ್ ಅಂದರೆ ಬಿಟರ್ನೆಸ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಕಹಿನಾ? ಕಹಿ ಇದ್ದರೆ ಯಾವುದಾದ್ರೂ ಸಂಬಂಧದಲ್ಲಿ ಕಹಿತನ ವಿ ಆರ್ ಫೇಸಿಂಗ್ ಅಂತಂದರೆ ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಹ್ಯಾವ್ ಟು ವಿಜುವಲೈಸ್ ದೆಮ್ ಆ್ಯಂಡ್ ಆಸ್ಕ್ ಫಾರ್ ಫಾರ್ಗಿವ್ನೆಸ್. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಮೆಥಡ್. ಓಕೆ. ಸೊ ದಿಸ್ ಈಸ್ ಹೆಂಗೆ ಸರ್ ವಿಜುವಲೈಸ್ ಮಾಡ್ಕೊಳ್ಳೋದು? ಹೌದಮ್ಮ ದೇವರೇ, ವಾಟ್ ವಿ ಹ್ಯಾವ್ ಟು ಡೂ ಈಸ್, ಈಗ ಋಣಗಳನ್ನು ಹೇಳಿದ್ನಲ್ಲ, 12 ಋಣ, ತಂದೆ ಋಣ, ತಾಯಿ ಋಣ, ಅಣ್ಣ ತಮ್ಮಂದಿರ ಋಣ, ವೈಫ್ ಆ್ಯಂಡ್ ಹಸ್ಬೆಂಡಿನ ಋಣ. ಹೆಚ್ಚಿಗೆ ಅಕೌಂಟ್ ಇರೋರು ಮಕ್ಕಳಾಗಿ ಬರ್ತಾರೆ. ನೆಕ್ಸ್ಟ್ ಅಕೌಂಟ್ ಇರೋರು ಹಸ್ಬೆಂಡ್ ಅಥವಾ ವೈಫ್ ಆಗಿ ಬರ್ತಾರೆ. ನೆಕ್ಸ್ಟು ಅಣ್ಣ ತಮ್ಮ ಆಗಿ ಬರ್ತಾರೆ. ನೆಕ್ಸ್ಟು ಪೇರೆಂಟ್ಸ್ ಆಗಿ ಬರ್ತಾರೆ. ನೆಕ್ಸ್ಟು ಇನ್ಲಾಸ್ ಆಗಿ ಬರ್ತಾರೆ. ನೆಕ್ಸ್ಟು ಬ್ರದರ್ ಇನ್ಲಾ, ಸಿಸ್ಟರ್ ಇನ್ಲಾ, ನೇಬರು, ಅದೆಲ್ಲ ತಲಾಂತರ ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪಲ್ಲಿ ನಮಗೆ ಇಫ್ ವಿ ಆರ್ ನಾಟ್ ಫೈಂಡಿಂಗ್ ಎನಿ ಹ್ಯಾಪಿನೆಸ್, ವಿ ಹ್ಯಾವ್ ಟು ವಿಜುವಲೈಸ್ ದ್ಯಾಟ್. ಕಣ್ಣು ಮುಚ್ಚಿ ಅವರನ್ನು ಎದುರುಗಡೆ ವಿಜುವಲೈಸ್ ಮಾಡಿ ಕ್ಷಮೆಯನ್ನು ಕೇಳಬೇಕಾಗತ್ತೆ. ಓಕೆ, ವಿ ವಿಲ್ ಡೂ ದೋಸ್ yes ma. Okay, now we can do those meditation. If you want, we will do that meditation tomorrow itself. So how many are ready for meditation? ಏನಮ್ಮ? ನನ್ನ ಕ್ವೆಶ್ಚನ್ ಏನಂದ್ರೆ, ಈಗ ಯಾವ್ದಾದ್ರು ಒಂದ್ ಇಂಟೆನ್ಸ್ ಅಥವಾ ಈಗ ಗಂಡ ಅವರಿಂದ ಕ್ಷಮಾಚನೆ ಕೇಳ್ಬೇಕಂತೆ, ಕಹಿ ಅನುಭವ ಇದೆ ಅಂದ್ರೆ, ಇಲ್ಲ ತಾಯಿಯಿಂದ ಇಲ್ಲ ತಂದೆಯಿಂದ, ಬಟ್ ಎಲ್ಲಾ ಕಡೆ ಸಾಂಸಾರಿಕ ಜೀವನದಲ್ಲೇ ಆಸಕ್ತಿ ಇಲ್ಲ ಅಂದ್ರೆ ಅದು ಹೆಂಗ್? ವೆರಿ ಗುಡ್ ಕ್ವಶನ್ ದೇವ್ರೆ. ಎಸ್ ಸಾಂಸಾರಿಕ ಜೀವನದಲ್ಲೇ ನಮಗೆ ಆಸಕ್ತಿ ಇಲ್ಲ, ಐ ಆಮ್ ನಾಟ್ ಫೈಂಡಿಂಗ್ ಇಂಟ್ರೆಸ್ಟ್ ಮೀನ್ಸ್ ವಾಟ್ ಈಸ್ ದಟ್ ರೂಟ್ ಕಾಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಯಾವ ಒಂದು ರೀಸನಿಂದ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾವು
ಇಫ್ ವಿ ಆರ್ ನಾಟ್ ಕಂಟೆಂಟೆಡ್, ಆವಾಗ ನಮಗೆ ಸಿ ಒನ್ ಆನ್ಸರ್ ಐ ವಿಲ್ ಟೆಲ್ ಯು. ಇದಕ್ಕೆ ಒಂದು ಎಕ್ಸಾಂಪಲಿಂದ ಆನ್ಸರ್ ಕೊಡಲಾ ದೇವ್ರೆ? ಓಕೆ, ಎನಿವನ್ ಯೂಸಿಂಗ್ ಲ್ಯಾಪ್ಟಾಪ್? ಯಾಕಂದರೆ ಎಷ್ಟು ಟೈಮ್ ಇದೆ ನನಗೆ ಬೇಕು ಅದಕ್ಕೆ, ಬಿಕಾಸ್ ಇನ್ನು ಟೈಮ್ ಎಷ್ಟಿದೆ? 4 minutes ತೋರಿಸ್ತಾ ಇದೆ. Okay, 4 minutes I can, I can push in the story within 4 minutes, okay? See, one foreigner came up to a person and he asked him, see, in India, you all have arranged marriage. How can you marry a person, okay, whom you have not met, whom you have not spoken, whom you have not lived with, or whom you have not, ಏನಂತಾರೆ ಅದಕ್ಕೆ, ಲೈಕ್ ಯು ಆರ್ ನಾಟ್ ಮೂಡ್ ಟುಗೆದರ್, ಹೇಗೆ ನೀವು ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ರು. ಸೊ ವಾಟ್ ಹಿಸ್ ಏನಂತಾರೆ ಒಪಿನಿಯನ್ ಅಥವಾ ಸಜೆಷನ್ ಏನಿತ್ತು ಅಂತಂದರೆ, ಯು ಹ್ಯಾವ್ ಟು ಲೈಕ್ ದ ಪರ್ಸನ್ ಫಸ್ಟ್ ಆ್ಯಂಡ್ ದೆನ್ ಮ್ಯಾರಿ. ಓಕೆ, ಸೊ ಇಲ್ಲಿ ಇವರು ಯಾರಿಗೆ ಕೇಳಿದ್ರು, ಅವರಿಗೆ ಒಂದು ಕ್ವಶನ್ ಕೇಳಿದ್ರು. ಮತ್ತು ಸಿ ಯು ಹ್ಯಾವ್ ಆಫ್ಟರ್ ಮ್ಯಾರೇಜ್ ಯು ಹ್ಯಾವ್ ಚಿಲ್ಡ್ರನ್. ಸೊ ಡಿಡ್ ಯು ಲೈಕ್ ದ ಚೈಲ್ಡ್ ಬಿಫೋರ್ ಇಟ್ ವಾಸ್ ಬಾರ್ನ್? ಅದನ್ನ ಇದೇ ಥರ ಇರುತ್ತೆ ಅದೇ ಥರ ಇರುತ್ತೆ ಅಂತ ಆಮೇಲೆ ನೀವು ಅವರನ್ನು ಲೈಕ್ ಮಾಡಿದ್ರಾ, ಅಥವಾ ಚೈಲ್ಡ್ ಹುಟ್ಟಿದ ಮೇಲೆ ಲೈಕ್ ಮಾಡಲಿಕ್ಕೆ ಶುರು ಮಾಡಿದ್ರಾ ಅಂತ ಕೇಳಿದ್ರು. ಸೊ ಆಫ್ಟರ್ ದ ಬರ್ತ್, ಹೌದಾ ಇಲ್ವೋ? ಸೊ ಹಾಗೆ ಸಿ ಇಫ್ ವಿ ಆರ್ ನಾಟ್ ಗೆಟಿಂಗ್ ವಾಟ್ ವಿ ಲೈಕ್, ವಿ ಶುಡ್ ಸ್ಟಾರ್ಟ್ ಲೈಕಿಂಗ್ ವಾಟ್ ವಿ ಆಲ್ರೆಡಿ ಹ್ಯಾವ್. ಆಮ್ ಐ ರೈಟ್? ಓಕೆ, ಸಿ ನಮ್ಗೆ ಎಷ್ಟೊಂದು ಆಸ್ಪಿರೇಷನ್ಸ್ ಇರುತ್ತೆ, ಇದು ಬೇಕು ಅದು ಬೇಕು ಅಂತ. ಸೊ ವಿ ಲೈಕ್ ಸೋ ಮೆನಿ ಥಿಂಗ್ಸ್. ಇಫ್ ವಿ ಆರ್ ನಾಟ್ ಗೆಟಿಂಗ್ ದ್ಯಾಟ್, ಸೊ ವಿ ಶುಡ್ ಬಿ ಕಂಟೆಂಟ್ ಆ್ಯಂಡ್ ಸ್ಟಾರ್ಟ್ ಲೈಕಿಂಗ್ ವಾಟ್ ವಿ ಆಲ್ರೆಡಿ ಹ್ಯಾವ್. ಸೊ ವೆನ್ ವಿ ಸ್ಟಾರ್ಟ್ ಲೈಕಿಂಗ್ ಆಲ್ರೆಡಿ ವಾಟ್ ವಿ ಹ್ಯಾವ್, ನಮ್ಮ ಒಂದು ಲೈಕಿಂಗ್ ಟುವರ್ಡ್ಸ್ ದ ಲೈಫ್, ಲೈಕಿಂಗ್ ಟುವರ್ಡ್ಸ್ ದ ವರ್ಲ್ಡ್, ಲೈಕಿಂಗ್ ಟುವರ್ಡ್ಸ್ ವಾಟ್ ಎವರ್ ದೋಸ್ ಥಿಂಗ್ಸ್ ಆರ್ ವಿಲ್ ಇನ್ಕ್ರೀಸ್. ಆಮ್ ಐ ರೈಟ್? Okay, so this is what I have as the only advice I can give you. ಒಂದು ಎರಡನೇದು, what is the reason, you only have to find out. Okay, so this is the thing what I can tell you. So how many more minutes we have? 1 minute? Yes, sir. Okay, so any other question before this? And tomorrow we'll take up questions. And shall we meditate tomorrow? We'll meditate. ಋಣದ್ದು ಮೆಡಿಟೇಷನ್ ಮಾಡೋಣ ನಾಳೆ. ಲಾಸ್ಟ್ ವೀಕು ಲಾಸ್ಟ್ ಕ್ಲಾಸಲ್ಲಿ ಹೇಳಿ ಅಕ್ಕ. ಸರ್, ಇನ್ ದ ಲಾಸ್ಟ್ ಕ್ಲಾಸ್, ಪ್ಲೀಸ್ ಕಂಟಿನ್ಯೂ. sir, in the last class you told about the blind belief system, sir, because of which ಇಂಡಿಯಾದು ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ರಿ. ವೈಬ್ರೇಷನ್ಸ್ ಕಮ್ಮಿ ಇದೆ ಅಂತ. ಎಸ್ 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 ಅಕ್ಕ. Vibration. ಎಸ್ ಅಕ್ಕ. So can I ask, what are the blind belief systems that you are talking about? Oh, plenty of blind beliefs are there. Okay, the blind belief ಅಂದರೆ we start off the day with a blind belief only. Am I right? Do you fear God? Do you fear God? Not anymore, sir. Not anymore. Very good. No, not anymore. Oh, very good. Earlier you were fearing God, but ಇಲ್ಲಿ ಏನಾಗಿದೆ ಅಂತಂದ್ರೆ, you ask many people, they fear God. Am I right? Yes, sir. Should we fear God? Yes, sir. Should we fear God? No, sir, we should not fear. But there are, you ask 99% people. 3 omkaras please. Visualize the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet.
Om Shanti, Shanti, Shanti. Release both the hands. Rub both the palms. Form a cup and keep them on the eyes. Slowly open your eyes, flipping the eyelids. Namaste. God bless you all. May all of you be healthy, wealthy, wisdom filled, happy, and prosperous. Have a nice day. Please take care. Om Shanti.